ಏನು ಕ್ಲೈಮೇಟ್ ಗುರು ಇದು, ಇಂಥ ಊರಲ್ಲಿ ಇರ್ಬೇಕಿತ್ತಲ್ವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಆವಲಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಅದು ಬೆಂಗಳೂರಿಂದ 90 ಕಿಲೋಮೀಟರ್ ಇದೆ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ನಾನು ಹೋಗಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬೆಂಗಳೂರಲ್ಲಿ ಮಳೆ ಬರುವ ಕ್ಲೈಮೇಟ್ ಇದೆ, ಬರ್ತಾ ಇದೆ ಸಣ್ಣಾಗಿ ಮಳೆ. ಸಿಗ್ನಲ್ ಬಿದ್ದಿದೆ, ಇನ್ನೂ ಎಷ್ಟೊತ್ತಾಗುತ್ತೆ ಇಲ್ಲಿ. ನೀವು ಜಾಸ್ತಿ ನಾನು ವಿಡಿಯೋಲಿ ನೋಡಿರ್ಬೇಕು, ಫಸ್ಟ್ ಸಿಗ್ನಲ್ ಇದೆ ಬರುತ್ತೆ ನಾನು ಹೋಗೋ ರೈಡ್ಗಳೆಲ್ಲ. ಯಾಕಂದರೆ ನಾನು ಹೋಗ್ಬೇಕು ಅಂದ್ಕೊಂಡಿರೋವೆಲ್ಲ ಈ ಕಡೆನೇ ಇದೆ. ನಾನು ಎಲ್ಲಿ ಹೋಗ್ಬೇಕಂದ್ರೆ ಈ ಕಡೆ ಇದೇ ಫಸ್ಟು ಸಿಗ್ನಲ್ ದಾಟಬೇಕು, ಅದಕ್ಕೆ ಇದೇ ಬರ್ತದೆ. ಸ್ಟಾರ್ಟಿಂಗಲ್ಲಿ ಸಿಗ್ನಲ್ ಬರೋದಿದೆ. ರೋಡ್ ಖಾಲಿ ಇದ್ರೇನೆ ಗಾಡಿ ಓಡ್ಸೋಕ್ಕೆ ಮಜಾ ಬರೋದು ಗುರು. ಸುಮ್ಮನೆ ಟ್ರಾಫಿಕಲ್ಲಿ ನಿಲ್ಲೋದಕ್ಕಾಗಲ್ಲ. ನೋಡಿ ಈ ಕಡೆ ನೋಡಿ, ಏನೋ ಎಷ್ಟು ಖಾಲಿ ಇದೆ ಅಂತೇಳಿ. ಆ ಕಡೆ ಹೋಗ್ಬೇಕಿತ್ತು, ಬೇಜಾನ್ ಟ್ರಾಫಿಕ್ ಇರ್ತಿತ್ತು. ಈ ಥರ ರೋಡ್ ಇದ್ದರೆ ಗಾಡಿ ಓಡಿಸ್ಬೋದು, ಸ್ಪೀಡಾಗಿ ಹೋಗ್ಬೋದು. ಏನು ಗುರು, ಟ್ರಾಫಿಕಲ್ಲಿ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಸೈಡ್ ಬಿಡ್ಗುರು, ಯಾಕಡೆ ಹೋಗ್ತಿದ್ರು, ಒಂದು ಸೈಡಾಗಿ ಹೋಗು. ಮುಂಟ್ರು ಹೋಗ್ಬಿಡ್ತಾರಪ್ಪ ಜನ. ನೋಡಿ ಅವ್ರು ರೋಡ್ ದಾಟ್ತಾ ಇದ್ದಾರೆ, ಲೆಫ್ಟಲ್ಲಿ ಮಾತ್ರ ನೋಡ್ಕೊಳ್ತಾ ಇದ್ದಾರೆ, ರೈಟಲ್ಲಿ ನೋಡ್ತಾ ಇಲ್ಲ. ನಾವು ಯಾವಾಗಲೂ ರೋಡ್ ದಾಟಬೇಕಾದ್ರೆ ಲೆಫ್ಟು ರೈಟು ನೋಡ್ಕೊಂಡೇ ದಾಟಬೇಕು. ಗಾಡಿ ಆಗಲಿ ನಡ್ಕೊಂಡು ಹೋಗೋದು ಹೆಂಗೆ ಹೋದ್ರೆ ಲೆಫ್ಟು ರೈಟ್ ನೋಡ್ಕೊಂಡೇ ದಾಟಬೇಕು. ಯಾಕಂದರೆ ಲೆಫ್ಟಲ್ಲಿ ಅಬ್ಸರ್ವ್ ಮಾಡಿದ್ರೆ ರೈಟಲ್ಲಿ ಬಂದುಬಿಡ್ತಾರೆ, ರೈಟಲ್ಲಿ ಅಬ್ಸರ್ವ್ ಮಾಡಿದ್ರೆ ಲೆಫ್ಟಲ್ಲಿ ಬರ್ತಾರೆ. ಹಂಗಂದ್ರೆ ಸುಮ್ಮನೆ ನಿಧಾನವಾಗಿ ನೋಡ್ಕೊಂಡು ದಾಟಬೇಕು, ಲೆಫ್ಟು ರೈಟು. ಬೆಂಗಳೂರಲ್ಲಿ ಕ್ಲೈಮೇಟ್ ಕೋಲ್ಡ್ ಆಗಿದೆ ಇವತ್ತು. ಯಾಕೋ ಬಿಸಿಲೇ, ಸೂರ್ಯ ಬಂದಿಲ್ಲ ಇವತ್ತು. ಮೋಸ್ಟ್ಲಿ ಸೂರ್ಯ ರಜೆ ತಗೊಂಡಿರ್ಬೇಕು ಅನಿಸುತ್ತೆ ಇವತ್ತು. ಫುಲ್ ಕೋಲ್ಡ್ ಆಗಿದೆ, ಥರ ಚಳಿಗಾಲ ಇದ್ದಂಗಿದೆ. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town. ಗೊಂಗಿರ್ಲ ಹಳ್ಳಿ ಇದು. ಏನಿದು ಬೆಟ್ಟ ಮೇಲೆ ಇದ್ದಂಗೆ ಇದೆ ಇದು ಊರಿದು. ನೋಡಿ ಎಷ್ಟು ಡೌನ್ ಆಗಿದೆ, ಇಳಿಯೋದು ಇದೆ ನೋಡಿ. ದೊಡ್ಡ ಎಲ್ಲ ಮೋಸ್ಟ್ಲಿ ಹಿಲ್ಸ್ ನೋಡೋಕೆ ಹೋಗಿರ್ಬೋದು. ಏನು ಕ್ಲೈಮೇಟ್ ಗುರು ಇದು, ಇಂಥ ಊರಲ್ಲಿ ಇರ್ಬೇಕಿತ್ತಲ್ವ ನಾವು. ನೋಡಿ ಎಲ್ಲೋ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ ಇಲ್ಲಿ. ಸಾಕತ್ತಾಗಿದೆ ಗುರು, ನಿಜವಾಗ್ಲೂ ಇಲ್ಲಿ ಬಂದರೆ ಏನೋ ಒಂಥರ ಎಲ್ಲಿಗೋ ಬಂದೀವಿ ಅನಿಸ್ದಂಗಿದೆ. ಓಹೋ, ದಾರಿ ಹೆಂಗಿದೆ ಅಂತೇಳೋ ಗೊತ್ತಿಲ್ಲ. ಅಜ್ಜಿ ಬ್ಯಾಡ ನಿಂತ್ಕೊಂತಿದ್ದಾರೆ, ಅವ್ರು ನಾನು ಹೇಳಿದ್ದಾರೆ. ಕೆಳಗೆ ಮೊಬೈಲ್ ಹೆಲ್ಮೆಟ್ ಎಲ್ಲ ಹೋಗುತ್ತೆ. ಓಹೋ, ಸೈಲೆನ್ಸಲ್ಲಿ ನೀರು ಹೋದ್ರೆ ಕಷ್ಟ. ಓಹೋ, ಅಂತೂ ಇಂತೂ ದಡಕ್ಕೆ ಸೇರ್ಕೊಂಡು ಹಬ್ಬ. ಏನು ಮೊಣಕಾಲು ಗಂಟ ನೀರಿದೆ ನೋಡಿ. ಅಜ್ಜಿ ಬ್ಯಾಡ ಅಂದ್ಲು, ಯಾಕಂತ ಗೊತ್ತಾಗಿಲ್ಲ. ಅಂದರೆ ಅಜ್ಜಿ ದಾರಾಗ ಹೋಗ್ತಾಳ, ನಾವು ಸೈಡಾಗಿ ಹೋದ್ರೆ ನೀರು ಅಜ್ಜಿಗೆ ಇರ್ತಂತೇಳಿ ಅಂತೇಳಿ ಮೋಸ್ಟ್ಲಿ ಬ್ಯಾಡ ಅಂದಿರಬೇಕು. ರಾಶಿ ನೋಡಿ ಹಂಗಿದೆ. ಅಲ್ಲಿ ಹೋಗ್ಬೇಕು ಅನ್ನಿಸ್ತಾ, ಮೋಸ್ಟ್ಲಿ ಅಲ್ಲಿ ಗಾಡಿ ಹೋಗ್ತಾ ಇದೆ ನೋಡಿ, ಅಲ್ಲಿ ಹೋಗ್ಬೇಕು ಅನ್ನಿಸ್ತಾ. ಅದನ್ನು ಬೆಟ್ಟ ಹತ್ಬೇಕಾ? ನೋಡಿ ಅದೇ ಹೈವೇಲಿ ಹೋಗಿದ್ರೆ ಇದೇನು ನೋಡೋಕೆ ಆಗ್ತಿದ್ದಿಲ್ಲ, ಇಂಥ ಕ್ಲೈಮೇಟ್ ಮಿಸ್ ಆಗ್ತಾ ಇದ್ವಿ. ಅಂದರೆ ಹೈವೇ ಮಾಡಿದ್ರೆ ಸ್ಟ್ರೇಟಾಗಿ ಗುಡ್ದ ಹತ್ರ ರೋಡ್ ಮಾಡಿರ್ತಾರೆ ನೋಡಿ. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕೀಗ. ನೋಡಿ ಫಸ್ಟ್ ಚಿಹ್ನೆ ಈ ಕಡೆ ತೋರಿಸ್ತದ, ಇದು ಈ ಕಡೆ ಲೆಫ್ಟ್ ತೋರಿಸ್ತಾ, ಆ ಕಡೆ ರೈಟ್ ತೋರಿಸ್ತಾ ಇದೆ ಚಿಹ್ನೆ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ನಾವು ಒಂದು 5 ಗಂಟೆಗೆ ಬಂದರೆ ಎಲ್ಲ ಫಾಗಿ ಕಾಣಿಸ್ತಾ ಅನ್ಕೋತೀನಿ ಜಾಸ್ತಿಯಾಗಿ. ಅಂದರೆ ಇಂಥ ಪ್ಲೇಸ್ಗೆ ಬರಬೇಕಾದ್ರೆ ಇಂಥ ಕ್ಲೈಮೇಟ್ ನೋಡಬೇಕಂದ್ರೆ ಬೆಳಗಿನ ಜಾವ ನೋಡಬೇಕು. ಯಾಕಂದರೆ ಒಂದು 6 ಗಂಟೆ 7 ಗಂಟೆಗೆ ಬಂದರೆ ಫುಲ್ ಫಾಗ್ ಇರುತ್ತೆ. ನಾನು ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಇದು ಕೋಟದ ಬೆಟ್ಟ ಅಂತೆ ಅವ್ರು ಹೇಳಿದ್ರು. ಆವಲ್ ಬೆಟ್ಟ ಆ ಕಡೆದಂತೆ. ಇಲ್ಲೂ ಮೇಲ್ಗಡೆ ಬೆಟ್ಟದ ಮೇಲೆ ನೀರಿದಾವಂತೆ. ಇದು ನೋಡೋಕೆ ಒಂದು ಚೆನ್ನಾಗಿದಂತೆ ಪ್ಲೇಸು. ಗಾಡಿ ಹೋಗಲ್ಲಂತೆ, ಗಾಡಿ ಊರೊಳಗೆ ಬಿಟ್ಟು ನಡ್ಕೊಂಡು ಬರಬೇಕಂತೆ. ಅಲ್ಲಿ ತಿನ್ನೋದಕ್ಕೆ ಏನು ಸಿಗಲ್ವಂತೆ. ನಾವೇನಾದ್ರು ತೊಗೊಂಬರ್ಬೇಕಿತ್ತು ಅಂತ ಕೇಳಿದ್ರು ಅವ್ರು ನಮ್ಮನ್ನು. ನಾವು ಸಿಗುತ್ತೆ ಅಂದ್ಕೊಂಡು ಬಂದು ಇಲ್ಲಿ ಅಲ್ಲೇನು ಸಿಗಲ್ವಂತೆ. 1ನೇ ಗೇರಲ್ಲಿ ಹೋಗ್ಬೇಕು ಗುರು, 2ನೇ ಗೇರಲ್ಲಿ ಹೋಗೋಕ್ಕಾಗಲ್ಲ. ಗಾಡಿ ಅಳ್ತಾ ಇದೆ ನನ್ನ ಗಾಡಿ ಹತ್ತೋದಕ್ಕೆ. 2ನೇ ಗೇರ್ ಹಾಕಿದ್ರೆ ಹೋಗಲ್ಲ ನೋಡಿ, ಹೋಗಲ್ಲ ಅಂತದೆ. 1ನೇ ಗೇರಲ್ಲಿ ಹತ್ಸ್ಬೇಕು. ನೋಡಿ ಗುರು ಕಾರ್ ಹಿಂಗಿದೆ ಅಂತೆ. ಓಹೋ ನಂದಿ ಒಬ್ಬೊಬ್ಬ ಹಿಂಗೆ ಹತ್ತುತ್ತಾ ನಮ್ಮ ಗಾಡಿ. ಏನು ಗುರು ಸೇಮ್ ನಂದಿ ಬೆಟ್ಟ ಹತ್ತದಂಗಿದೆ ಫೀಲಿಂಗು. ನಂದಿ ಬೆಟ್ಟನೂ ಇದೇ ರೀತಿ ಇರೋದು ನೋಡಿ. ದಾರಿ ಹೆಂಗಿದೆ ಆ ಕಡೆ ಈ ಕಡೆ ಹಾವು ಥರ ಹೋಗಿತ್ತು. ನಾವು ಇಲ್ಲಿಗೆ ಹೋಗ್ಬೇಕು ನೋಡಿ. ಗೂಗಲ್ ಮ್ಯಾಪ್ ಹೆಂಗೆ ತೋರಿಸಿದ್ರೆ ಹಂಗೆ ಹೋಗ್ಬೇಕು. ಹಿಂಗೆ ಹೋಗ್ಬೇಕು, ಹಿಂಗೆ ತೋರಿಸಿದ್ರೆ ಹಿಂಗೆ ಹೋಗ್ಬೇಕಲ್ವ. ಯಾಕಂದ್ರೆ ನಾವು ಗೂಗಲ್ ಮ್ಯಾಪಿನ ನಂಬ್ಕೊಂಡೇ ಬಂದಿರೋದು ಇಲ್ಲಿಗೆ. ನಮ್ಮ ಓನ್ ಆಗಿಬಿಟ್ಟಿದ್ರೆ ನಾವು ಹೆಂಗಾದ್ರೂ ಹೋಗ್ಬೋದಿತ್ತು. ಆವಲ್ ಬೆಟ್ಟಕ್ಕೆ ಹೆಂಗೆ ಹೋಗೋದ? ಹಿಂಗೆ ಹೋಗ್ಬೇಕಾ? ಹೆಂಗೆ ರೋಡ್ ಹಿಂಗೈತೆ ಇದು? ಹಿಂಗೆ ಹೋಗ್ಬೇಕಂತೆ. ಈ ಕಡೆ ಎಲ್ಲ ನಿನ್ನೆ ಮಳೆ ಬಂದಂಗಿದೆ. ಯಾಕಂದರೆ ಎಲ್ಲ ಫುಲ್ ನೀರಿದೆ, ಕೆಸರಿದೆ. ಇದೇ ಬೆಟ್ಟ ಅನ್ಕೋತೀನಿ. ಇನ್ನು 5 ಕಿಲೋಮೀಟರ್ ತೋರಿಸ್ತಾ ಇದೆ. ಇದೇ ಇರಬೇಕು ಅವಳಿ ಬೆಟ್ಟ. 2 ವೀಲರಲ್ಲಿ ಬಂದು ಹೋಗ್ಬೋದು. ಈ ರೋಡಲ್ಲಿ ಬಸ್ ಹಾಕೊಂಬರೋದು ತುಂಬ ಕಷ್ಟ. ಬಸ್ಸು ಕಾರ್ ಆಗಲಿ ಏನಾಗಲಿ, 2 ವೀಲರ್ ಆದರೆ ಈ ರೋಡಲ್ಲಿ ಬರಬೇಕು. ಒಂದು ವೇಳೆ ಬಸ್ ಆಗಲಿ ಕಾರ್ ಆಗಲಿ ಹಾಕ್ಕೊಂಬರೋರಾದರೆ ಆ ಕಡೆ ರೋಡಲ್ಲಿ 5ನೇ ರೋಡಲ್ಲೇ ಬರಬೇಕು ಕಂಪಲ್ಸರಿ. ಓಹೋ ಏನು ಗುರು ಇದು ರೋಡ್. ಇದು ಟೌನಲ್ಲಿದೆ ಬಟ್ ರೋಡ್ ಚೆನ್ನಾಗಿಲ್ಲ. ಗುರು ಇಂಥ ಪ್ಲೇಸಲ್ಲಿ ಗಾಡಿ ಕೊಯ್ ಕೊಡ್ಬೇಕು ಗುರು. ಇರುತ್ತೆ ನೋಡು ಯಾವಾಗ ಹಬ್ಬ, ಎಲ್ಲ ಹಬ್ಬಗಳು ಒಂದೇ ಸರಿ ನೆನಪು ಬರ್ತವೆ. ಇಂಥ ಪ್ಲೇಸಲ್ಲಿ ಗಾಡಿ ಮಾತ್ರ ಕೈ ಕೊಟ್ಟರೆ ಭಾರಿ ಡೇಂಜರಸ್ ಗುರು. ಅಡ್ಡ ಬಂತು ನಮ್ಮ ಗಾಡಿ ರೋಡ್. ಏನು ಗುರು ಮಾಡ್ದಂಗಿದೆ ಬೆಟ್ಟ. ಗುರು ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ ಗುರು ರೋಡು. ಖಂಡಿತ ಬರಲ್ಲ ಗುರು ಬರುವಾಗ ಈ ರೋಡಲ್ಲಿ 100% ಬರೋಂಗಿಲ್ಲ. ಇನ್ನು ಫ್ರೆಂಡ್ಸ್ ಹೇಳ್ತೀನಿ, ಯಾರನ್ನು 2 ವೀಲರ್ ಬಂದು ಈ ರೋಡಲ್ಲಿ ಬರಬೇಡಿ. ತುಂಬ ಇದಾಗುತ್ತೆ ನಿಮಗೆ. ಈ ರೋಡಲ್ಲಿ ಬರೋಕ್ಕೆ ಹೋಗಬೇಡಿ. ಇನ್ನು 5ಲ್ಲಿ ಬಂದು ಚೆನ್ನಾಗಿರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡು ಇಂಥ ರೋಡಲ್ಲಿ ಹೋಗೋಂತ, ಮತ್ತೆ ಇಂಥ ರೋಡ್ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಇಲ್ಲಿ ಅನಿಸ್ತು ಮೋಸ್ಟ್ಲಿ. ಓ ಇಲ್ಲೇನಾ? ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಬೇಕಂತೆಲ್ಲ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ನಮ್ಮ ಗಾಡಿನ ಪಾರ್ಕ್ ಮಾಡೋಣ ಇಲ್ಲಿ.
బాటిల్ లేదు పైన. ఎంత బాటిల్? 30 రూపాయలా? గాడికి పోదా? ఇల్లే గాడి పైకి పోదు గాడి. ಏನ್ ಕೊಟ್ಲಾಡ್ತಾರ ಇಲ್ಲಿ ಬಿಡಂಗ ಯಾರು ಕೊಟ್ರೆ ಏನಾಗುತ್ತೆ? ಏನ್ ಕೊಟ್ಲಾಡ್ತಾರ ಇವ್ರನ್ನೊಕ್ರ ಅಂತ మీ అంగడి ఆడది వెళ్ళిపోవచ్చు అడిగే ಪೊಲೀಸ್ ಉಂಟೆ ಇಡಿಸೆ ಕಡೆ. ಎಚ್ಚರಿಕೆ, ವಾಹನಗಳ ಪ್ರವೇಶ ಸಾರ್ವಜನಿಕರಿಗೆ ಸಹಕರಿಸುತ್ತಿದ್ದಾರೆ. ಎಂಟ್ರೆನ್ಸ್ ಇದು. ಸೊ ಇವಾಗ ಮೇಲ್ಗೆ ಹತ್ತಾ ಇದ್ದೀವಿ. ಮೇಲ್ಗೆ ಗಾಡಿಗಳು ಇಲ್ಲಂತೆ, ಕೆಳಗಡೆ ಪಾರ್ಕಿಂಗ್ ಮಾಡಿ ಮೇಲ್ಗೆ ಹೋಗ್ಬೇಕಂತೆ. ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಕೆಳಗಡೆ. ಅದಕ್ಕೆ ಮೇಲ್ಕಿನ್ನ 1.5 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ರೋಡ್ ಏನು ಚೆನ್ನಾಗಿದೆ, ಹೋಗ್ಬೋದು ಗಾಡಿಗಳು. ಯಾಕೆ ಪ್ರವೇಶ ಇಲ್ಲ ಅಂತ ಗೊತ್ತಿಲ್ಲ. ಅಂದರೆ ನಮ್ಮ ಗಾಡಿಗಳನ್ನ ಬಿಟ್ಟರೆ ಅಲ್ಲಿ ನಾವು ಸುಮ್ಮನೆ ಇರಲ್ಲ, ನಮ್ಮ ರೈಡರ್ಗಳು. ಸೊ ಗಾಡಿ ಬಂದು ಹಾಕೊಂಡು ಏನೋ ಪ್ರಯೋಗ ಮಾಡೋಕ್ಕೆ ಹೋಗ್ತಿರ್ತಾರೆ ಅಂತೇಳಿ, ಅದಕ್ಕೆ ಅಂಥೇಳಿ ಗಾಡಿ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಇವಾಗ ನಾವು ಗಾಡಿ ಬಿಟ್ಟರೆ ನಾವೇನು ಗಾಡಿ ಸುಮ್ಮನೆ ಇರ್ತೀವ, ಅಲ್ಲಿ ಏನೇನೋ ಪ್ರಯೋಗ ಮಾಡ್ತಿದ್ವಿ ಮೇಲ್ಗಡೆಯಿಂದ. ಅಲ್ಲಿಂದ ಶೂಟ್ ಮಾಡೋದು, ಹಿಂಗೆ ಓಡಿಸೋದು, ಹಂಗೆ ಓಡಿಸೋದು, ಡೇಂಜರ್ ಪ್ಲೇಸ್ ಇರ್ಬೇಕು ಮೋಸ್ಟ್ಲಿ. ಇದು ಗಾಡಿ, ಬೈಕ್ ಮತ್ತು ಕಾರ್ಗಳು ಹೋಗೋ ರೌಂಡ್ ಆಗುತ್ತೆ ಅಂತೇಳಿ ನಾವು ಮೆಟ್ಲ್ ಮೇಲೆ ಹೋಗ್ಬೇಕಂತ ಹತ್ತಾ ಇದ್ದೀವಿ. ಇನ್ನು ನಾವು ಅರ್ಧಕ್ಕೆ ಬಂದಿದ್ದೀವಿ, ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಕರ್ನಾಟಕ ಅರಣ್ಯ ಇಲಾಖೆ ವನ್ಯ ಪ್ರಾಣಿಗಳು, ವನ್ಯದೇವಿ ಆಭರಣಗಳು ಬೆಂಕಿಯಿಂದ ಕಾಡನ್ನು ಕಾಪಾಡಬೇಕಂತೆ. ದೇವಸ್ಥಾನ. ನಾವು ಸೆಲ್ಫಿ ಪಾಯಿಂಟ್ ಹೋಗ್ಬೇಕಂದ್ರೆ ಮೇಲೆ ಕತ್ತಬೇಕು ನೋಡಿ, ಮೇಲೆ ಕತ್ತಬೇಕು, ನಡ್ಕೊಂಡು ಹೋಗ್ಬೇಕು. ಅಲ್ಲೇ ಕೆಳಗಡೆ ಬಿಟ್ಟಿದ್ದೀವಿ. ಬ್ಯಾಕ್ ಗ್ರೌಂಡ್ ಅಂತೂ ಸಖತ್ತಾಗಿದೆ ನೋಡಿ, ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿದೆ. ಓಹೋ, ಇಲ್ಲಿ ನೋಡಿ, ಅಕ್ರಮ ಪ್ರವೇಶ ನಿಷೇಧಿಸಲಾಗಿದೆ. ಬಟ್ ಎಲ್ಲ ಹೋಗ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. I've been flying from town to town, from London to Taiwan. I've been all around the globe trying to protect your soul. The only
thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town. Heroes tonight, we will fly above the sky. We are heroes tonight. ಸುಸ್ತಾಯ್ತು, ಸದ್ಯಕ್ಕೆ ಏನೋ ತಿನ್ನೋಣ ಅಂತೇಳಿ ಬೇಲ್ಪುರಿ ಇದೆ ಅಂತ ಇಲ್ಲಿ. ಅದ್ ಬಿಟ್ಟು ಇನ್ನೇನಿಲ್ಲ. ಯಾರಾದ್ರೂ ಬರ್ಬೇಕಂದ್ರೆ ಮನೇಲೆ ತಗೊಂಡ್ಬಂದ್ರೆ ಒಳ್ಳೇದು. ಇಲ್ಲಿ ನೀರು ಸಿಗಲ್ಲ ನೋಡಿ. ಬರ್ಬೇಕಂತೇಳಿ ಕೆಳಗೆ ಬಂದಿದ್ದೀವಿ. ಆ್ಯಕ್ಚುಲಿ ಅಲ್ಲಿ ಯಾರನ್ನ ಬಿಡಲ್ಲ ಅಂತ ಮೇಲ್ಗಡೆ ಅದು ವ್ಯೂ ಪಾಯಿಂಟ್ ಹತ್ರ ಕೂಡೋಕ್ಕಾಗಲಿ ವಿಡಿಯೋ ಮಾಡೋಕ್ಕಾಗಲಿ. ಇವತ್ತೇನೋ ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕೆಳಗಡೆ. ಯಾಕಂದರೆ ಪೊಲೀಸರು ಇರ್ತಾರಂತೆ ಅಲ್ಲಿ ಸೆಕ್ಯೂರಿಟಿಯಾಗಿ, ಅವ್ರನ್ನೂ ಕೆಳಗಡೆ ಅಲ್ಲಿ ನೋಡೋದಕ್ಕೆ ಬಿಡಲ್ಲಂತೆ. ಇವತ್ತು ಯಾರಿದ್ದಿಲ್ಲ, ನಾವು ಆರಾಮಾಗಿ ನೋಡ್ಕೊಂಡು ವಿಡಿಯೋ ಎಲ್ಲ ತೆಗೆದು ಕುಂತ್ಕೊಂಡು ಬಂದಿದ್ದೀವಿ. ಸರಿ ಆಯಿತು, ಈ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.